ಸೇರಿದಂತೆ ಎಲ್ಲಾ ಪ್ರದೇಶಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವ್ರ ವಿರುದ್ಧ ಒಂದು ಮೋಡಸ್ ಆಪರೆಂಡಿ ರೆಕಾರ್ಡ್ ಅಂತಂದು ಮಾಡ್ತೀವಿ, MOB ಕಾರ್ಡ್ ಅಂತ ಕರಿತೀವಿ. ಸೊ ಆ MOB ಕಾರ್ಡ್ ಅಲ್ಲಿ ಅವ್ರದ್ದು ವಿವರಗಳು, ಅದು ಫಿಂಗರ್ ಪ್ರಿಂಟ್, ಮತ್ತೆ ಅವರ ಚಟುವಟಿಕೆ ಯಾರು, ಅವರ ಅಸೋಸಿಯೇಟ್ಸ್ ಯಾರು, ಎಲ್ಲೆಲ್ಲ ಅಫೆನ್ಸಸ್ ಮಾಡಿದ್ದಾರೆ, ಮತ್ತೆ ಅವ್ರು ಯಾವ ರೀತಿ ಅಫೆನ್ಸ್ ಮಾಡ್ತಾರೆ ಅನ್ನೋದೆಲ್ಲ ವಿವರವಾದ ದಾಖಲೆಗಳು ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಜನರಲಿ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೆಸಿಫಿಕ್ ಒಂದು ಮೋಡಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲರೂ ಎಲ್ಲಾ ತರದ ಅಫೆನ್ಸ್ ಮಾಡ್ತಾ ಇದ್ದಾರೆ. ಮೊದಲು ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು. ಇದರಲ್ಲಿ ಮುಖ್ಯವಾಗಿ ನಮಗೆ ಅವ್ರದ್ದು ವಿವರಗಳೇನಿದೆ, ಫಿಂಗರ್ ಪ್ರಿಂಟ್ ಇರ್ಬೋದು, ಮತ್ತೆ ಬೇರೆ ಬೇರೆ ಅಫೆನ್ಸ್ ಮಾಡಿರುವಂತದ್ದು, ಅವ್ರ ಫೋನ್ ನಂಬರ್, ಅವ್ರ ಅಸೋಸಿಯೇಟ್ಸ್ ಯಾರು, ಅವ್ರ ಮನೆ ಎಲ್ಲಿ ಬರುತ್ತೆ, ಯಾರಿಗೆ ಅವರು ಕದ್ದು ಮಾಲ್ ಕೊಡ್ತಾರೆ, ಈ ತರದೆಲ್ಲ ವಿವರಗಳು ಇರುವಂತದ್ದು. ಇದರಲ್ಲಿ ನಮ್ಮಲ್ಲಿ ಸ್ಥಳೀಯ ಮತ್ತು ಪರಸ್ಥಳೀಯ ಅಂತ 2 ಕೆಟಗರಿ ಇರ್ತವೆ. ಸ್ಥಳೀಯ ಅಂದ್ರೆ ಸ್ಥಳೀಯವಾಗಿ ಇಟ್ಕೊಂಡು ಸ್ಥಳೀಯವಾಗಿ ಅಫೆನ್ಸ್ ಮಾಡುವಂತವ್ರು, ಇದು 1700 ನಮ್ಮಲ್ಲಿದೆ. ಮತ್ತೆ ಪರಸ್ಥಳೀಯ ಅಂತ ಇರ್ತಾರೆ, ಅಂದ್ರೆ ಹೊರಗಡೆಯವರು, ಬೆಂಗಳೂರು, ಮೈಸೂರು, ಈ ಕಡೆ ಗುಲ್ಬರ್ಗ, ಔಟ್ಸೈಡ್ ದಿ ಸ್ಟೇಟ್ ಬಂದಿರೋರೆಲ್ಲ ಒಟ್ಟು ಅವ್ರದ್ದು ಒಂದು 1900 ಸೇರಿದಂತೆ ಸುಮಾರು 3600 MOB ಕಾರ್ಡ್ಗಳು ನಮ್ಮಲ್ಲಿ ಇದಾವೆ. ಅದರಲ್ಲಿ ಕೆಲವು ಬಹಳ ವರ್ಷಗಳ ಹಿಂದೆ ಓಪನ್ ಮಾಡಿರೋದ್ರಿಂದ ಅವನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೂಡ ಇದೆ. ಅದ್ರ ಜೊತೆಗೆ ಈ ಸ್ಥಳೀಯ MOB ಕಾರ್ಡ್ಗಳನ್ನ ಪರಿಶೀಲನೆ ಮಾಡಬೇಕು. ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಐಡೆಂಟಿಫೈ ಮಾಡಬೇಕು, ಅವ್ರ ಆಕ್ಟಿವಿಟಿ ವೆರಿಫೈ ಮಾಡಬೇಕು, MOB ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೋಬೇಕು, ಮತ್ತೆ ಅವ್ರ ವಿರುದ್ಧ ಅಗತ್ಯ ಬಿದ್ದರೆ ಮುಂಜಾಗ್ರತಾ ಕ್ರಮವಾಗಿ ವಿವಿಧ ಪ್ರಕರಣಗಳನ್ನ ದಾಖಲು ಮಾಡಬೇಕು. ಮತ್ತೆ ಯಾರು ಹ್ಯಾಬಿಚುವಲ್ ಇರ್ತಾರೆ, ಮತ್ತೆ ರೀಸೆಂಟ್ ಪಾಸ್ಟ್ ಅಲ್ಲಿ ಅಫೆನ್ಸಸ್ ಮಾಡಿರುವಂತವ್ರು ಇದ್ದಾರೆ, ಅಂತವ್ರ ವಿರುದ್ಧ ಗಡೀಪಾರ ಆಗ್ಲಿ ಅಥವಾ ತುಂಬಾ ಸೀರಿಯಸ್ ಅಫೆನ್ಸಸ್ ಇದ್ದಾಗ ಗೂಂಡಾ ಆಕ್ಟ್ ಕೂಡ ಹಾಕ್ಲಿಕ್ಕೆ ನಮಗೆ ಪ್ರಾವಿಷನ್ ಇದೆ. ಈ ಎಲ್ಲಾ ನಿಟ್ಟಿನಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ನಿನ್ನೆ ರಾತ್ರಿಯಿಂದ ಈ MOB ಕಾರ್ಡ್ ಹೋಲ್ಡರ್ಸ್ ಏನಿದ್ರು ಅವ್ರನ್ನೆಲ್ಲ ವಶಕ್ಕೆ ತಗೊಂಡು ಅವ್ರನ್ನ ಒಳಪಡಿಸುವಂತದ್ದು, ಅವ್ರ ಮೊಬೈಲ್ಗಳು ಇರ್ಬೋದು, ಅವ್ರ ಗಾಡಿಗಳು, ಅವ್ರ ಮನೆಗಳೆಲ್ಲಿದ್ದಾವೆ, ಅವ್ರ ಜೊತೆ ಯಾರು ಇರ್ತಾರೆ, ಅವ್ರದ್ದು ಪ್ರೆಸೆಂಟ್ ಆಕ್ಟಿವಿಟಿ ಏನಿದೆ, ಇವಾಗ ಸದ್ಯಕ್ಕೆ ಏನ್ ಕೆಲಸ ಮಾಡ್ತಿದ್ದಾರೆ, ಇದೆಲ್ಲ ಡೀಟೇಲ್ಸ್ ಅನ್ನ ತಗೊಂಡು MOB ಕಾರ್ಡ್ ಅಪ್ಡೇಟ್ ಮಾಡುವಂತದ್ದು, ಮತ್ತೆ ಒಂದು ಪ್ರಿವೆಂಟಿವ್ ಕೇಸ್ ಮಾಡುವಂತ 2 ಪ್ರಕ್ರಿಯೆಗಳು, ಅವ್ರ ಮೊಬೈಲು ಗಾಡಿಗಳನ್ನ ವೆರಿಫೈ ಮಾಡುವಂತ ಪ್ರಕ್ರಿಯೆ ಇವತ್ತು ನಡೆಸಲಾಗುತ್ತೆ. ಸೊ ಸುಮಾರು 930ಕ್ಕೂ ಹೆಚ್ಚು ಜನ MOB ಕಾರ್ಡ್ ಹೋಲ್ಡರ್ಸ್ ಇವತ್ತು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಿಂದ ಬಂದಿದ್ರು. ಸಾಕಷ್ಟು ಜನ ಔಟ್ಸೈಡ್ ದಿ ಹೆಡ್ ಕ್ವಾರ್ಟರ್ ಇದ್ದಾರೆ ಅನ್ನುವಂಥದ್ದು, ಸುಮಾರು ಜನ ಜೇಸಿಲ್ ಇದ್ದಾರೆ. ಮುಖ್ಯವಾಗಿ ರಾಬರಿ, ಡಕಾಯಿಟಿ ಅಂತ ಪ್ರಕರಣಗಳಿದ್ದಂಥವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಅಂತ ಸುಮಾರು 70 ಜನ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂತವ್ರು ಮಾಹಿತಿ ಇದೆ. ಇನ್ನು ಉಳಿದಂತವ್ರು ಯಾರಿದ್ದಾರೆ ಅವ್ರದ್ದು OV ಅಂತ ಕರಿತೀವಿ, ಅಂದ್ರೆ ಔಟ್ ಆಫ್ ವ್ಯೂ ಅಂತ. ಸದ್ಯಕ್ಕೆ ಲೋಕಲಿ ಕಂಡು ಬಂದಿಲ್ಲ ಅನ್ನುವಂಥದ್ದು. ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರದ್ದು ಮೂಲ ಆಗಿರೋದ್ರಿಂದ ಬರ್ತಾ ಹೋಗ್ತಾ ಇರ್ತಾರೆ. ಬಟ್ ಬರ್ತಾ ಹೋಗ್ತಾ ಇರೋಂಥದ್ದು ಎಲ್ಲೋ ಒಂದ್ ಕಡೆ ಟ್ರ್ಯಾಕ್ ಮಾಡೋದ್ರಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಆಗಿರಬಹುದು, ಮತ್ತೆ ಕೆಲವರು ಬಂದಿಲ್ಲದೇನು ಕೂಡ ಇರ್ಬೋದು. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳನ್ನ ಏನು ಪ್ರಾಪರ್ಟಿ ಅಫೆನ್ಸಸ್ ಜಾಸ್ತಿ ಆಗಿತ್ತು, ಅದರ ಹಿನ್ನೆಲೆಯಲ್ಲಿ ಈ ಒಂದು MOB ಪೆರೇಡ್ ಅನ್ನ ಮಾಡಲಾಗಿದೆ. ಇದೊಂದು ಸಿಂಬಾಲಿಕ್ ಪೆರೇಡ್, ಅಂದ್ರೆ ನಾವು ಎಲ್ಲರಿಗೂ, ಎಲ್ಲ ಅಧಿಕಾರಿಗಳಿಗೂ, ಒಂದು ಠಾಣೆಯಲ್ಲಿರುವಂತ ಅಧಿಕಾರಿಗಳು ಇನ್ನೊಂದು ಠಾಣೆಯಲ್ಲಿರುವಂತ MOB ಕಾರ್ಡ್ ಹೋಲ್ಡರ್ಗಳು ಅವ್ರಗಳದೆಲ್ಲ ಸ್ವಲ್ಪ ಪರಸ್ಪರ ಪರಿಚಯ ಆಗ್ಬೇಕು ಅಂತ. ಇದರಲ್ಲಿ ನಮ್ಮ ಕಮಿಷನರೇಟ್ ವ್ಯಾಪ್ತಿ ಎಲ್ಲ ಅಧಿಕಾರಿಗಳಷ್ಟೇ ಅಲ್ಲ, ಕ್ರೈಮ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಅವರು ಕೂಡ ಪ್ರತಿ ಸ್ಟೇಷನ್ ಯಾರು ಇಂಪಾರ್ಟೆಂಟ್ ಅಫೆಂಡರ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮುಖ ಪರಿಚಯ ಮಾಡ್ಕೊಡುವಂಥದ್ದು, ಮತ್ತೆ ಅವ್ರದ್ದು ಡೀಟೇಲ್ಸ್ ತಗೊಳುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಮುಂದುವರೆದು ಇವಾಗ ಇಂಡಿವಿಜುವಲಿ ಪ್ರತಿಯೊಬ್ಬರನ್ನು ತಪಾಸಣೆಗೊಳಪಡಿಸಲಾಗುತ್ತೆ, ಮತ್ತೆ ವಿಚಾರಣೆಗೊಳಪಡಿಸಲಾಗುತ್ತೆ. ಅವರ ಚಟುವಟಿಕೆ ಏನಿದೆ, ಮತ್ತೆ ಅವ್ರದೇ ರೀತಿಯ ಕೃತ್ಯಗಳನ್ನ ಎಸಗ್ತಾ ಇರುವಂತ ಬೇರೆ ಅಫೆಂಡರ್ಸ್ ಯಾರಿದ್ದಾರೆ. ಯಾಕಂದ್ರೆ ಇವಾಗ ನಾನ್ ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ, ನೀನ್ ಮಾಡ್ತಿಲ್ಲ ಅಂದ್ರೆ ಯಾರು ಮಾಡ್ತಿದ್ದಾರೆ ಅಂತಂದಾಗ ಅವ್ರು ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು ಇರುತ್ತೆ. ಯಾರ ಹೆಸರು ಕೊಟ್ಟ ತಕ್ಷಣ ಅದು ಫೈನಲ್ ಅಂತಲ್ಲ, ಅದನ್ನು ಕೂಡ ವೆರಿಫೈ ಮಾಡುವಂತ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ಸ್ವತ್ತಿನ ಅಪರಾಧ ಪ್ರಕರಣಗಳೇನಿದೆ ಅದನ್ನ ಕಡಿಮೆ ಮಾಡಬೇಕು, ಮತ್ತೆ ಹೆಚ್ಚು ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಲಾಗಿದೆ. ಸುಮಾರು 930 ಅಂದ್ರೆ ಪ್ರತಿ ಸ್ಟೇಷನ್ ಅಲ್ಲಿ ಆವರೇಜ್ ಒಂದು 40ರಿಂದ 50 ಜನ MOB ಕಾರ್ಡ್ ಹೋಲ್ಡರ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಸ್ಥಳೀಯವಾಗಿ ನಮ್ಮಲ್ಲಿ ಇರುವಂತಹ 1600ರಲ್ಲಿ 900 ಆಲ್ಮೋಸ್ಟ್ 70% ಜನನ್ನ ಕರ್ಕೊಂಡ್ ಬಂದಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ನಂಬರ್, ಬಟ್ ಸ್ಟಿಲ್ ಎವ್ರಿ ಪರ್ಸನ್ ಇಸ್ ಟು ಬಿ ಟ್ರ್ಯಾಕ್ಡ್. ಇದರಲ್ಲಿ ಗಡೀಪಾರ ಕಂಡು ಬಂದದ್ದು ಎಷ್ಟು ಸರ್? ಈಗ ನಾವು 45 ಮೊನ್ನೆ ಏನ್ ಗಡೀಪಾರ್ ಮಾಡಿದ್ವಿ, ಅದರಲ್ಲಿ ರಾಬರಿ ಮತ್ತೆ ಡೆಕಾಯಿಟಿ ಮತ್ತೆ ರೂಢಿಗತ ಮನೆಗಳನ್ನ ಪ್ರಕರಣ ಮಾಡಿರೋಂಥ ಒಟ್ಟು 7 ಜನ ಇದ್ರು. ಸೊ ಅದನ್ನ ಹೆಚ್ಚುವರಿಯಾಗಿ ಇವತ್ತು ನಾನೇ ಗಮನಿಸಿದಾಗ ಇನ್ನೂ ಒಂದು 2-3 ಜನ ನನ್ನ ಗಮನಕ್ಕೆ ಬಂತು. ಠಾಣೆಗಳಲ್ಲಿ ಪ್ರತಿ ಠಾಣಾಧಿಕಾರಿ ನಮ್ಮಲ್ಲಾಗಿರೋ ಅಫೆನ್ಸಸ್ ಅಷ್ಟೇ ಅಲ್ಲ, ಹೊರಗಡೆ ಎಷ್ಟು ಅಫೆನ್ಸ್ ಆಗಿದೆ, ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಎಷ್ಟು ಅಫೆನ್ಸ್ ಆಗಿರುತ್ತೆ. ಕೆಲವು ಸರಿ ಏನಾಗುತ್ತೆ, ಇವರು ಹೆಸರುಗಳು, ಐಡಿಯಾ, ಡೀಟೇಲ್ಸ್ ಬೇರೆ ಬೇರೆ ಕೊಟ್ಟಿರ್ತಾರೆ. ಹಂಗಾಗಿ ಸ್ವಲ್ಪ ಅವ್ರ ಚಟುವಟಿಕೆ ಎಲ್ಲ ವಾಚ್ ಮಾಡಿ ಇಂಟ್ರೋಗೇಷನ್ ಮಾಡೋ ಸಂದರ್ಭದಲ್ಲಿ ಯಾರ್ಯಾರು ಹ್ಯಾಬಿಚುಲಿ ಇನ್ವಾಲ್ವ್ ಆಗಿದ್ದಾರೆ, ಬಹಳಷ್ಟು ಕೇಸಸ್ ಇದೆ. ರೀಸೆಂಟ್ ಪಾಸ್ಟ್ ಅಲ್ಲಿ ನಮಗೆ ಕಾಸ್ ಆಫ್ ಆಕ್ಷನ್ ಸಿಗೋ ರೀತಿ ಆಕ್ಟಿವ್ ಆಗಿರುವಂತದ್ದು, ಅಂದ್ರೆ 2024 ಕೇಸಸ್ ಇದ್ದು ಅವ್ರದ್ದು ಚಟುವಟಿಕೆ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಅದರಿಂದ ಪಬ್ಲಿಕ್ ಆರ್ಡರ್ ಮತ್ತೆ ಪಬ್ಲಿಕ್ ಪೀಸ್ಗೆ ತೊಂದರೆ ಇದೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಇದೆ ಅನ್ನೋದನ್ನ ಗಡೀಪಾರ್ ಮಾಡ್ಲಿಕ್ಕೆ ಪ್ರೊಫೆಸರ್ ಕೊಟ್ಟು ನಾನು ಸೂಚನೆ ಕೊಡ್ತೀನಿ.
ಸರ್ ಈಗ ಇಷ್ಟು ಜನರೊಳಗೆ ಎಷ್ಟು ಮಂದಿ ಸುಧಾರಿಸಿದ್ದಾರೆ ಅಥವಾ ಗೆಳತನ ಬಿಟ್ಟಿದ್ದಾರೆ ಅಂತ ಹಿಂಗೇನಾದ್ರು ನಿಮ್ಗೆ ಈಗ ಸರ್ ಏನಾಗುತ್ತೆ ಇದು ಅಫೆಂಡರ್ಸ್ ಒಂದು ಪ್ರಾಪರ್ಟಿ ಅಫೆನ್ಸ್ ಕೇಸ್, ಒಂದು ಡಕಾಯಿಟಿ ಅಥವಾ HPT ಕೇಸ್ ಆದ್ರೆ ಸುಮಾರು 6-7 ವರ್ಷ ನಡೆದಿರುತ್ತೆ ಮೊದಲೆಲ್ಲ. ಇತ್ತೀಚೆಗೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ಒಂದು 3-4 ವರ್ಷದಲ್ಲಿ ಇತ್ಯರ್ಥ ಆಗುತ್ತೆ. ಸೊ ಬೈ ಡಿಫಾಲ್ಟ್ ಅವ್ರದ್ದು 6-7 ವರ್ಷ ಇರುತ್ತೆ, ಕೋರ್ಟಿಗೆ ಹೋಗ್ತಿರ್ತಾರೆ, ಕೋರ್ಟ್ ಓಡಾಡೋದು ಖರ್ಚಿರುತ್ತೆ, ಮತ್ತೊಂದಿರುತ್ತೆ, ಕಷ್ಟಪಟ್ಟು ದುಡುತ್ತಿರೋದು ಯಾರು ಅಂತ ಮತ್ತೆ ಅಫೆನ್ಸ್ ಮಾಡ್ತಾರೆ. ಹಂಗಾಗಿ ಹ್ಯಾಬಿಚುವಲ್ ಇರುವಂತವ್ರದ್ದು ಆಕ್ಟಿವಿಟಿ ನೋಡ್ಕೊಂಡು ನಾವು ಕ್ಲೋಸ್ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಇದ್ರಲ್ಲಿ ಕೆಲವು ಜೆನ್ಯೂನ್ ಕೇಸಸ್ ನನಗೂ ಕೂಡ ಅನ್ನಿಸ್ತು. ಯಾವುದೋ ಒಬ್ಬ ವ್ಯಕ್ತಿ ಸುಮಾರು 25 ವರ್ಷಕ್ಕಿಂತ ಇಂಚೆ ಓಪನ್ ಆಗಿದ್ದು, ಮತ್ತೆ 2012 ಏನೋ ಕೇಸ್ ಕ್ಲೋಸ್ ಆಗಿದೆ. ಮತ್ತೆ ಮಕ್ಕಳೆಲ್ಲ ಇದಾರೆ ಸರ್, ನಾನು ಕ್ಲೋಸ್ ಮಾಡಿ ಅಂತ ರಿಕ್ವೆಸ್ಟ್